ವಕ್ಫ್ ಕಾಯ್ದೆ ವಿರುದ್ಧ ಪ್ರತಿಭಟನೆ. ತೆರದಾಳ್ ಮತಕ್ಷೇತ್ರದಾದ್ಯಂತ ಹರಿದು ಬಂದ ಜನಸಾಗರ. ಜಮಿಯತ್ ಉಲೇಮಾ ಹಿಂದೂ ಹಾಗೂ ಅಂಜುಮನ್ ಸಂಸ್ಥೆಗಳ ನೇತೃತ್ವ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ ಜಮಿಯತ್ ಉಲೇಮಾ ಹಿಂದೂ ಹಾಗೂ ಅಂಜುಮನ್ ಸಂಸ್ಥೆಗಳ ಒಕ್ಕೂಟ ನೇತೃತ್ವದಲ್ಲಿ ತೆರದಾಳ್ ಮತಕ್ಷೇತ್ರದ ರಬಕವಿ ಬನಹಟ್ಟಿ ನಗರಗಳಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಮಾರ್ಗದರ್ಶನದಲ್ಲಿ ನಡೆದ ಈ ಬೃಹತ್ ರ್ಯಾಲಿಗೆ ತೆರದಾಳ್ ಮತಕ್ಷೇತ್ರದ ಮಹಾಲಿಂಗಪುರ, ತೆರದಾಳ್, ಹನಗಂಡಿ, ರಬಕವಿ ಬನಹಟ್ಟಿ, ರಾಂಪುರ, ಹೊಸೂರು ನಗರಗಳ ಸುತ್ತಮುತ್ತಲಿನ ಮೂಲೆಗಳಿಂದ ಜನಸಾಗರವೇ ಹರಿದು ಬಂದಿತ್ತು. ಮತಕ್ಷೇತ್ರದಾದ್ಯಂತ ಸಾವಿರಾರು ಮಂದಿ ಭಾಗವಹಿಸಿದ್ದರು. ಮತಕ್ಷೇತ್ರದ ಬಹುತೇಕ ಮುಸ್ಲಿಂ ಸಂಘಟನೆಗಳ ಮುಖಂಡರುಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸೇರಿದ್ದು ಇದೇ ಮೊದಲನೆಯದಾಗಿತ್ತು. ಮಹಾಲಿಂಗಪುರ, ತೆರದಾಳ ಸುತ್ತಮುತ್ತಲಿನ ಜನ ಬೈಕ್ ರ್ಯಾಲಿ ಮೂಲಕ ಬನಹಟ್ಟಿ ನಗರಕ್ಕೆ ತಲುಪಿದ್ದರು. ರ್ಯಾಲಿಯು ನಗರದ ಸ್ಪಿನ್ನಿಂಗ್ ಮಿಲ್ನಿಂದ ಆರಂಭವಾಗಿ ವೈಭವ ಚಿತ್ರಮಂದಿರ, ಮಹಾತ್ಮ ಗಾಂಧಿ ವೃತ್ತ, ಬಸ್ ನಿಲ್ದಾಣ, ಪೊಲೀಸ್ ಠಾಣೆ ಮೂಲಕ ತಾಲೂಕು ತಹಸೀಲ್ದಾರ್ ಕಚೇರಿಯಲ್ಲಿ ಮುಕ್ತಾಯಗೊಂಡಿತು. ಜಮಖಂಡಿ ಕುಡ್ಚಿ ರಾಜ್ಯ ಹೆದ್ದಾರಿಯಲ್ಲಿ ವಾಹನಗಳ ಹಾಗೂ ಜನಸಂದಣಿ ಕಂಡುಬಂತು. ಎಲ್ಲೆಡೆ ಆಜಾದಿ ಘೋಷಣೆ ಮೊಳಗಿತ್ತು. ಮುಂಜಾನೆ 10:30 ಗಂಟೆಗೆ ಆರಂಭವಾದ ರ್ಯಾಲಿಯು ತಾಲೂಕು ತಹಸೀಲ್ದಾರ್ ಕಚೇರಿಗೆ 12:30 ಗಂಟೆಗೆ ತಲುಪಿ ತಾಲೂಕು ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಅರ್ಪಿಸಿದರು. ಪ್ರತಿಭಟನಾಕಾರರು ವಕ್ಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ವಿವಿಧ ರೀತಿಯ ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ಈ ಕಾಯ್ದೆ ಸಾಂವಿಧಾನಿಕ ಆಕ್ರಮಣ, ನ್ಯಾಯಕ್ಕಾಗಿ ಹೋರಾಟ, ವಕ್ಫ್ ಆಸ್ತಿ ಕಾಪಾಡೋಣ, ಸೇವಾ ವಕ್ಫ್ ಸೇವಾ ಕಾನ್ಸ್ಟಿಟ್ಯೂಷನ್, ಈ ಕಾಯ್ದೆ ಹಿಂಪಡೆಯಿರಿ, ನಮ್ಮ ಹಕ್ಕುಗಳು ನಮ್ಮ ಧ್ವನಿ, ಯಾವುದೇ ರಾಜಿ ಇಲ್ಲ ಮೊದಲಾದ ಘೋಷಣೆಗಳಿಂದ ಕೂಡಿದ ಭಿತ್ತಿಪತ್ರಗಳ ಮೂಲಕ ಭಾರೀ ಆಕ್ರೋಶ ವ್ಯಕ್ತಪಡಿಸಿದರು. ನ್ಯೂಸ್ ಬ್ಯೂರೋ, ಶಾನೂರು ಗೋಲಂಬಾವಿ. ಮಾತು ಕೇಳಿ ತಾವು ಈ ತೀರ್ಪು ತರಕ್ಕೆ ಹೊಂಟಿದ್ದೀರಾ? ದ್ರೌಪದಿ ಮುರ್ಮು ಅವರೇ, ತಾವು ರಾಷ್ಟ್ರಪತಿ ಇದ್ದೀರಿ. ಇದು ಇಷ್ಟು ಜನರು ಎಷ್ಟು ವಿರೋಧ ಮಾಡಾಕತ್ತಾರು, ತಾವು ವಿಚಾರ ಮಾಡಬೇಕು. ಮುಸ್ಲಿಂ ಜನರು ಎಷ್ಟು ರೋಡ್ ಮ್ಯಾಗ ಇಳಿದು ಹೋರಾಟ ಮಾಡಾಕತ್ತಿದ್ದು, ಎಷ್ಟು ಇದು ನಮ್ಮಲ್ಲಿ ವಿಷ ಬೀಜವನ್ನು ಬಿಡ್ಸಾಕತ್ತೀರಿ. ಭಾರತದಲ್ಲಿ ಹಿಂದೂ ಮುಸ್ಲಿಂ ಕೋಮು ಗಲಭೆ ಒಳಗೆ ಇದು ಸರಿಯಲ್ಲ. ಒಂದು ದೇವರೂ ನಿಮಗೆ ನೋಡ್ತಿದ್ದಾನೆ, ಪರಮಾತ್ಮನೂ ನೋಡ್ತಿದ್ದಾನೆ, ಅಲ್ಲಾನು ನೋಡ್ತಿದ್ದಾನೆ. ಶಕ್ತಿ, ದುಡ್ಡು, ತಮ್ಮ ತಾಕತ್ತನ್ನು ಯಾವನ್ನೂ ಕಾಯಂ ಉಳಿದಿಲ್ಲ. ಮೋದಿ ಅವರೇ, ತಾವು ಭೂಮಿ ಮೇಲೆ ಇರುವುದಿದೆ, ಆ ದೇವರಿಗೂ ತಾವು ಇದರ ಲೆಕ್ಕಪತ್ರನೂ ಕೊಡುವುದಿದೆ. ಇದು ಬದಲ ತಾವು ವಿಚಾರ ಮಾಡಬೇಕು. ಈಗ ತಂದಂಥ ಕೆಟ್ಟ ಕಾನೂನನ್ನು ನಮ್ಮ ಮ್ಯಾಗೆ ತಂದಿರಿ, ಅದು ಹಿಂದೆ ಪಡಿಬೇಕಂತೂ ನಮ್ಮ ಎಲ್ಲ ತೆರದಾಳ್ ಮತಕ್ಷೇತ್ರದಿಂದ, ನಮ್ಮೆಲ್ಲ ಕೂಡಿದ ಜನರ ಮುಸ್ಲಿಂ ಜನರದಿಂದ ನಾವು ನಿಮಗೆ ಒತ್ತಾಯ ಮಾಡ್ತೀವಿ. ಇದಕ್ಕೆ ತಾವು ಹಿಂದೆ ಪಡಿಲಿಲ್ಲ ಅಂದರೆ ತಾವು ನಮಗೆ ಒಳಗೆ ಹಾಕ್ತು ಅಂದರು ನಾವು ಒಳಗೆ ಹೋಗೋಕ್ಕೆ ಹೆದರಲ್ಲ. ನಾವು ಒಳಗೆ ಹೋಗಾಕಿ ಹೆದರಲ್ಲ. ಮೋದಿ ಅವರು ಹೆದರಲ್ಲ. ಅಲ್ಲಾನ ಶಿವ ಯಾರಿಗೂ ಹೆದರಲ್ಲ, ಸಂವಿಧಾನ ಶಿವ ಯಾರಿಗೂ ಹೆದರಲ್ಲ. ಸಂವಿಧಾನ ನಾವು ನಮ್ಮ ಸಂವಿಧಾನ ಏನು ಹೇಳ್ತೈತಿ ಅದ್ರ ಮ್ಯಾಗೆ ನಾವು ನಡೀತೀವಿ. संविधान जिंदाबाद, हिंदुस्तान जिंदाबाद। रास्ता है, हम उस रास्ते पर निकले हैं जो गांधी का रास्ता है। अलबत्ता हम साफ अल्फाजों में कहते हैं, हमें संविधान पर हम जान निसार करने वाले हैं। जो बाबा साहब ने संविधान लिखा है, ये बहुत सोच समझ कर लिखा है। अगर कोई आदमी हमारे हुकूक छीनेगा, हम उससे ज़रूर लड़ेंगे संविधान के दायरे में रहते हुए। अगर हमें ज़रूरत पड़ी, मुस्लिम पर्सनल की तरफ से एक मंच पर एक बात कही गई है, हम भी साफ अल्फाज में उन्हीं चीज़ों को दोहराते हैं। अगर ज़रूरत पड़ेगी तो जेल भरो आंदोलन ज़रूर चलाएंगे, आपकी गोलियां कम पड़ जाएंगे हमारे सीनों के मुकाबले में। हिंदुस्तान जिंदाबाद, हिंदुस्तान जिंदाबाद, वप्पला 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 वप्पला। आपको मालूम होना चाहिए, जिस तरह आप इस मुल्क के शहरी हैं, हमारे भी हुकूक हैं। जिन लोगों को जाना था वो जा चुके हैं। आपसे हमारी दरख्वास्त है, पंचर निकालना ऐब नहीं है। उस मनसब पर बैठकर हिंदू मुस्लिम में तफरीक करना, उनके भाईचारे को ख़त्म करना, आप वज़ीर आज़म हैं, आपको चाहिए कि भाईचारे को फ़रोग़ दें। आपसे हमारी वही दरख्वास्त है। आपका अदब एहतराम हमारे दिलों में है। इस मुल्क के लिए हमने बलियां दी हैं, आज फिर से वो मौका आया है। आप जो चीज़